ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಹಾಗೆ ಫ್ರೆಂಡ್ಸ್, ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ದೋಸೆ ಅಕ್ಕಿನ ನಿನ್ನೆ ರಾತ್ರಿನೇ ನೆನೆ ಇಟ್ಟಿದ್ದೆ. ನೀವು 6 to 4 hours ಕೂಡ ನೆನೆ ಇಡ್ಬೋದು. ನಾನು ರಾತ್ರಿ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ. ಇದನ್ನು ರುಬ್ಕೋಬೇಕು. ರುಬ್ಕೊಳ್ಳೋಕ್ಕೂ ಮುಂಚೆ ಇದಕ್ಕೆ ಒಂದು 3 ಬಾಳೆಹಣ್ಣು, ಹಾಗೆ 1 ಸ್ಪೂನ್ ಆಗೋಷ್ಟು ಜೀರಿಗೆ, ಒಂದು 3-4 ಏಲಕ್ಕಾಯಿ, ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ನೀರು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಹಾಗೆಯೇ ಇಲ್ಲೊಂದು 5 ಅಚ್ಚು ಆಗೋಷ್ಟು, ಅಂದರೆ ಚಿಕ್ಕ ಚಿಕ್ಕ ಅಚ್ಚು 5 ಅಚ್ಚು ಬೆಲ್ಲ ತೊಗೊಂಡಿದ್ದೀನಿ. ಇದಕ್ಕೆ 1 ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿ ಕರಗಲಿಕ್ಕೆ ಇಡ್ತಾಯಿದ್ದೀನಿ. ಇದನ್ನು ಪುಡಿ ಮಾಡಿ ಕೂಡ ನೀವು ಕರಗಲಿಕ್ಕೆ ಇಡ್ಬೋದು. ಈ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ ಕರಗಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ನಾನಿವಾಗ ರುಬ್ಕೊಂಡು ಬಂದಿದ್ದೀನಿ, ನೋಡೋಣ ಬನ್ನಿ. ಇದು ನೋಡಿ, ಇಷ್ಟು ಗಟ್ಟಿನೇ ರುಬ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಸಣ್ಣ ರವೆ ಥರ ರವೆ ಇರಬೇಕು. ಸ್ವಲ್ಪ ತುಂಬ ನುಣ್ಣಗೂ ರುಬ್ಕೊಳ್ಬೇಡಿ, ಹಾಗೆಯೇ ನೀರು ಜಾಸ್ತಿ ಹಾಕಿ ರುಬ್ಕೊಳ್ಬೇಡಿ. ಇದಾದಮೇಲೆ ಈ ಕಡೆ ಬೆಲ್ಲ ಕರಗಿದ ಮೇಲೆ ಇದಕ್ಕೆ ಸ್ವಲ್ಪನೇ ಬೆಲ್ಲನ ಸೋದಿಸ್ಕೊಂಡು ಹಾಕ್ಕೊಂಡ್ಬಿಟ್ಟು ಅದು ಮಿಕ್ಸ್ ಮಾಡಿ ನೋಡಿ ಬೆಲ್ಲನ ಸೇರಿಸ್ಕೊಳ್ಬೇಕು. ಯಾಕೆಂದರೆ ಜಾಸ್ತಿ ನೀರಾದರೆ ಚೆನ್ನಾಗಿರಲ್ಲ. ಸೊ ಸ್ವಲ್ಪನೇ ಮಿಕ್ಸ್ ಮಾಡಿ ನೋಡ್ಕೊಳ್ತಾ ಇನ್ನೊಂದು ಸ್ವಲ್ಪ ಬೆಲ್ಲನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ದೋಸೆ ಹಿಟ್ಟು, ನಾವೇನು ದೋಸೆ ಮಾಡ್ತೀವಿಲ್ಲ, ಉದ್ದಿನ ದೋಸೆ ಎಲ್ಲ, ಆ ಹದದಲ್ಲಿದ್ದರೆ ಸಾಕಾಗುತ್ತೆ. ತುಂಬ ನೀರಾಗಿನೂ ಬೇಡ, ತುಂಬ ಗಟ್ಟಿಯಾಗಿನೂ ಬೇಡ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟೇನು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಇನ್ನೊಂದು ಕಡೆ ಒಂದು ಪಾತ್ರೆನ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಹಸಿ ಕಾಯಿ ತುರಿ ಏನಿರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಗೋಲ್ಡನ್ ಕಲರ್ ಬರೋವರೆಗೂ ಹುರ್ಕೊಂಡು ಇದಕ್ಕೆ ಸೇರಿಸ್ಕೊಳ್ಬೇಕು. ಜಾಸ್ತಿ ಕಪ್ಪಾಗೋವರೆಗೇನು ಹುರ್ಕೊಳ್ಬೇಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಆಮೇಲೆ ಇದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಬೇಕು. ಮತ್ತು ಕಪ್ಪು ಎಳ್ಳಿರುತ್ತಲ್ಲ ಅದಿದ್ದರೆ ಸೇರಿಸ್ಕೊಳ್ಬೇಕು. ಸೊ ನಮ್ಮ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಸೇರಿಸ್ಕೊಂಡಿಲ್ಲ. ಅದು ಸೇರಿಸ್ಕೊಂಡ್ರೆ ತಿನ್ನುವಾಗ ಹಾಗೆ ಬಾಯಿಗೆ ಸಿಗುತ್ತಲ್ಲ, ಚೆನ್ನಾಗಿರುತ್ತೆ. ಇದೆಲ್ಲದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾವು ಇನ್ನೇನು ಮಾಡ್ತೀವಿ, ರೆಡಿ ಮಾಡಲಿಕ್ಕೆ ಹೊರಟ್ವಿ ಅನ್ನುವಾಗ ಮಾತ್ರ 1 ಚಿಟಿಕೆ ಆಗೋಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮ ಹತ್ರ ಪಡ್ಡು ಕಾವಲಿ ಇರುತ್ತಲ್ಲ ಅದನ್ನು ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಅದಕ್ಕೆ ಫುಲ್ ಎಣ್ಣೆ ಹಾಕಬೇಕು. ಎಣ್ಣೆ ತುಪ್ಪ ಮಿಕ್ಸ್ ಆಗಿ ಕೂಡ ಹಾಕ್ಬೋದು. ಆಮೇಲೆ ಇದು ಬಿಸಿ ಆದಮೇಲೆ ಅದಕ್ಕೆ 1 ಗ್ಲಾಸಿಗೆ ನಾವು ಮಾಡ್ಕೊಂಡಿರುವಂತಹ ಹಿಟ್ಟೇನಿತ್ತು ಅದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ಬಿಡಬೇಕು. ಫುಲ್ ಬಿಟ್ಟರೆ ಹೊರಗಡೆ ಬಂದುಬಿಡುತ್ತೆ, ಯಾಕೆಂದರೆ ಇದು ಬೇಗ ಉಬ್ಕೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಬಿಟ್ಟರೆ ಸಾಕು. ಸೊ ಇದು ನಾನು ಕೇರಳದಲ್ಲಿರೋದ್ರಿಂದ ಕೇರಳದಲ್ಲಿ ಅಮ್ಮ ಮಾಡಿರೋದು. ನಾವು ರೆಡಿ ಮಾಡಿದ ತಕ್ಷಣ ಕರೆಂಟ್ ಬೇರೆ ಹೋಗಿಬಿಡ್ತು, ತುಂಬಾ ಮಳೆ ಇತ್ತು ಇಲ್ಲಿ. ಸೊ ಅದಕ್ಕೆ ಸ್ವಲ್ಪ ಕತ್ಲು ಕಾಣಿಸ್ತಾ ಇದೆ ನೋಡಿ. ಫುಲ್ ಹಾಕಿದರೆ ಆ ಥರ ಆಗುತ್ತೆ ಅಂತ ತೋರಿಸ್ತಿದ್ದಾರೆ ಅಮ್ಮ, ಹೊರಗಡೆ ಬಂದ್ಕೊಂಡು ಬಿಡುತ್ತೆ. ಸೊ ಸ್ವಲ್ಪ ಹಾಕಿದರೆ ಕರೆಕ್ಟಾಗಿ ಬೆಂದ್ಕೊಂಡು ಮೇಲೆ ಬರುತ್ತೆ. ಆಮೇಲೆ ರಿಟರ್ನ್ ಹಾಕಿದರೆ, ಅಂದರೆ ಒಂದು ಫೋರ್ಕ್ ಸಹಾಯದಿಂದ ಅದನ್ನು ಉಲ್ಟ ಹಾಕಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಈ ಥರ ಗೋಲ್ಡನ್ ಕಲರ್ ಬಂದುಬಿಟ್ರೆ ಆಗಿಬಿಡುತ್ತೆ. ಆಮೇಲೆ ಎಲ್ಲದನ್ನು ತೆಕ್ಕೊಳ್ಳೋದು ಒಂದೊಂದನ್ನೇ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ, ಎಣ್ಣೆ ಸ್ವಲ್ಪ ಕುಡಿಯುತ್ತೆ. ಅದು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಕೇರಳದಲ್ಲಿ ಇದಕ್ಕೆ ಉಣ್ಣಿಯಪ್ಪ ಅಂತ ಹೇಳ್ತಾರೆ. ಅದು ಇಲ್ಲಿದು ಸ್ಪೆಷಲ್ ಸ್ನ್ಯಾಕ್ಸು. ಅವ್ರು ಯಾವುದೇ ಫೆಸ್ಟಿವಲ್ ಬಂದ್ರೂ ಈ ಸ್ನ್ಯಾಕ್ಸ್ನ ಮಾಡ್ತಾರೆ. ಹಾಗೆಯೇ ನಾನಿಲ್ಲಿ ಇರೋದ್ರಿಂದ ಅಮ್ಮ ಇದನ್ನು ಮಾಡಿದರು. ಸೊ ನಾನು ವಿಡಿಯೋ ಮಾಡಿಕೊಂಡೆ. ಹೇಗಿತ್ತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ನೋಡಿಬಿಟ್ಟು ನನಗೆ ಕಮೆಂಟ್ ಮಾಡಿ. ನಾನಂತೂ ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನ್ನ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.